ಹಲೋ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಜಾತ್ರೆ ವಿಡಿಯೋ ಹಾಕಿದ್ದೀನಲ್ವಾ, ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಆಟ ಆಡೋದ್ರು. ಈ ಜಾತ್ರೆ ಬಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರೆ 3 ದಿನ ಇರುತ್ತೆ. ಆ್ಯಕ್ಚುಲಿ 2 ಡೇಸ್ ಇರೋದು. ಇದು ಆಟ ಆಡೋದು ಮತ್ತು ಕೆಲವೊಂದು ಐಟಮ್ಸ್ ಇರುತ್ತಲ್ವ, ಆ ಥರದ್ದೆಲ್ಲ ಒಂದು 3 ಡೇಸ್ ಇರುತ್ತೆ. ತುಂಬ ಜನ 3 ದಿನ ಇಟ್ಟರು 3 ದಿನವೂ ಜನ ಬರ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದು ವೆಂಕಟರಮಣ ಸ್ವಾಮಿ, ಇದು ಬಂದು ತೇರು. ಆ್ಯಕ್ಚುಲಿ ತೇರು ಬಂದು ಪ್ರತಿಯೊಂದು ಐಟಮು ವಿಂಗಡಣೆ ಆಗಿರುತ್ತೆ. ಅದೇ ಥರ ನೀಟಾಗಿ ಎತ್ತಿಟ್ಟಿರ್ತಾರೆ. ಅವರು ಹಗ್ಗದಲ್ಲಿ ಸಪೋರ್ಟ್ ತೊಗೊಂಡು ಕಟ್ಟೋದು. ತುಂಬ ಜನ ಸೇರಿಕೊಂಡು ಕಟ್ತಾರೆ. ಕೆಲವೊಂದು ತೇರುಗಳು ನೋಡಿದ್ದೀರಾ, ಅಬ್ಸರ್ವ್ ಮಾಡಿದ್ದೀರಾ, ರಥದ ಥರ ರೆಡಿ ಮಾಡಿ ಒಂದು ಗೋಡೌನಲ್ಲಿ ಸೆಟ್ ಮಾಡಿರ್ತಾರೆ. ಆ ಜಾತ್ರೆ ಬಂತು ಅನ್ನುವಾಗ ಅದನ್ನು ಈಚೆ ಎಳೆದು ಮಾಡೋದು ನೋಡಿದ್ದೀವಿ ತುಂಬ. ಇಲ್ಲಿ ಆಗಲ್ಲ. ಒಂದು ಜಾತ್ರೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಫೆಬ್ರವರಿ ಟೈಮಲ್ಲಿ ಸ್ಟಾರ್ಟ್ ಆಯಿತು ಅಂತ ಅಂದರೆ ಒಂದು 15 ದಿನದಿಂದನೇ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಆ ಥರ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನೋಡಿರೋರ್ಗಂತೂ ತುಂಬ ಅದ್ಭುತವಾದ ಅನುಭವ ತಂದುಕೊಡುತ್ತೆ. ಒಂದು 15 ದಿನ ಮುಂಚೆನೇ ಓಡಾಡೋ ಜನಕ್ಕಂತೂ ಜಾತ್ರೆ ಸ್ಟಾರ್ಟ್ ಆಗ್ತಿದೆ ಅನ್ನೋದು ಮನಸ್ಸಲ್ಲಿ ತುಂಬ ಖುಷಿ ಇರುತ್ತೆ. 15 ದಿನದಿಂದನೇ ಕಾಯ್ತಾ ಇರ್ತಾರೆ ಜಾತ್ರೆ ದಿನಕ್ಕೋಸ್ಕರ. ಅಷ್ಟು ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಒಂದು ಕಿಲೋಮೀಟ್ರ್ ಪೂರ್ತಿ ಹೋಗಿ ವಾಪಸ್ ಬರೋ ಥರ ಇರುತ್ತೆ ಜಾತ್ರೆಯಲ್ಲಿ. ಆ ಕಡೆ ಸೈಡ್ ಈ ಕಡೆ ಸೈಡು ಈ ಥರದ್ದೆಲ್ಲ ಥಿಂಗ್ಸ್ ಎಲ್ಲ ಇಟ್ಟಿರ್ತಾರೆ. ತಿನ್ನೋದ್ರಿಂದ ಇಟ್ಕೊಂಡು ಪ್ರತಿಯೊಂದು ಯಾವುದ್ಯಾವುದು ವೆರೈಟಿ ಸಾಮಾನು, ಕ್ಲಿಪ್ಸು ಆ ಥರದ್ದೆಲ್ಲ ಇರುತ್ತೆ. ಒಂದು ಕಡೆಯಿಂದ ಹೋಗಿ ಮತ್ತೆ ರಿಟರ್ನ್ ವಾಪಸ್ ಬರೋ ಥರ ಇರುತ್ತೆ. ದೊಡ್ಡವರಾದರೆ ಆರಾಮಾಗಿ ಓಡಾಡ್ಬೋದು, ಏನೂ ಪ್ರಾಬ್ಲಮ್ ಇರಲ್ಲ. ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳನ್ನಂತೂ ಪಾಪ ಅವ್ರನ್ನ ಹಿಡ್ಕೊಂಡು ಬರೋದ್ರಿಂದ ಅಷ್ಟಾಗಿ ಕರ್ಕೊಂಡು ಹೋಗೋದು ಸೇಫ್ ಅಲ್ಲ. ನಾವು ಸ್ವಲ್ಪ ದೂರ ದೇವಸ್ಥಾನ ಹತ್ರ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ವಾಪಸ್ ಬಂದ್ಬಿಟ್ವಿ. ಮಕ್ಕಳನ್ನಂತೂ ತುಂಬ ದೂರ ಕರ್ಕೊಂಡು ಹೋಗೋಕ್ಕಾಗಲ್ಲ. ನನ್ನ ಮಗು ಕಳೆದೇ ಹೋಗಿರುತ್ತೆ, ಪೇರೆಂಟ್ಸ್ ಎಲ್ಲೋ ಇರ್ತಾರೆ, ಮಗು ಒಂದು ಕಡೆ ಇರುತ್ತೆ, ಆ ಥರ ಎಲ್ಲ ಅನೌನ್ಸ್ ಮಾಡ್ತಾ ಇರ್ತಾರೆ. ಸರಗಳ್ಳತನ ಇರುತ್ತೆ. ಆ ಥರ ಕಳ್ಳರೆಲ್ಲ ಇದ್ದಾರೆ ಅಂತ ಪೊಲೀಸರು ಆಲ್ಮೋಸ್ಟ್ ಯಾವಾಗಲೂ ಅನೌನ್ಸ್ ಮಾಡ್ತಾನೆ ಇರ್ತಾರೆ, ಬಿ ಕೇರ್ಫುಲ್ ಅಂತ. ಅಷ್ಟು ಇಬ್ಬರು ಹೋಗಿದ್ವಲ್ಲ, ನಾನು ನನ್ನ ಹಸ್ಬೆಂಡ್ ಹೋಗಿರೋದ್ರಿಂದ ಇಬ್ಬರು ಕೈಯಲ್ಲಿ ಒಬ್ಬೊಬ್ಬರನ್ನ ಹಿಡ್ಕೊಂಡು ಹೋಗಿದ್ದಿದ್ದು. ಪ್ರಾರ್ಥನಾ ಚಿನ್ನು ಈ ಥರದ್ದೆಲ್ಲ ಟ್ರೈ ಮಾಡ್ತಿರ್ತಾರೆ. ಏನಾದರೂ ವಸ್ತುಗಳು ತೊಗೊಳೋದು, ಅಲ್ಲಿ ತೊಗೊಂಡ್ರೆ ಅಷ್ಟು ಸೇಫು ಅಲ್ಲ, ಅದು ಗ್ಯಾರಂಟಿನೂ ಇರೋಲ್ಲ ಅಂತ ಅಂದ್ಬಿಟ್ಟು ತೊಗೊಳಲ್ಲ. ಈ ಥರ ಆಟ ಆಡೋದು ಏನಾದರೂ ಇದ್ದರೆ ಆಡ್ತಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಇಲ್ಲಿ ಬಲೂನ್ ಹೊಡೆಯೋದು ಗನ್ನಲ್ಲಿ ಅಂತ ಇತ್ತಲ್ವ, ಅದನ್ನು ಟ್ರೈ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಜಾತ್ರೆ ಹೇಗೆಲ್ಲ ಇತ್ತು ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ನಾನು ನ್ಯಾಚುರಲಾಗೆ ವಾಯ್ಸ್ ಕೊಟ್ಟಿದ್ದೀನಿ. ಗುರಿ ಕಟ್ಟಿ ಬರಲ್ಲ ನೀನು ಕೈ ನೋಡಿ. ಪಾಪ ಅವರು ಬಿಸ್ನೆಸ್ ಮಾಡ್ತಿರೋದು ಜಾತ್ರೆ ಬಂತು ಅಂದರೆ ನೆಕ್ಸ್ಟ್ ಜಾತ್ರೆಗೆ ಸಿಗೋದು. ಒಂದು ಮಗು ಕೂಡ ಅಲ್ಲಿ ಇಟ್ಕೊಂಡು ಇದು ಮಾಡ್ತಿದ್ದಾರೆ. ಅವ್ರು ಅಷ್ಟು ಈ ಥರದವ್ರ ಹತ್ರ ಬಾರ್ಗಿನ್ ಮಾಡೋದು ಅಷ್ಟು ಸರಿ ಅಲ್ಲ ನಿಜವಾಗ್ಲೂ. ಅವರು ರೇಟ್ ಏನು ಹೇಳಿರುತ್ತೋ ಅದೇ ರೇಟಲ್ಲಿಗೆ ಕೊಟ್ಬಿಡ್ಬೇಕು ಪಾಪ. ಯಾಕೆಂದರೆ ಇವಾಗ ಎಕ್ಸಾಂಪಲ್ ನಾವು ಮಾಲ್ಗಳ್ಗೆ ಹೋದರೆ ಅವ್ರು ಏನು ಬಿಲ್ ಇರುತ್ತೋ ಅದ್ರ ಮೇಲೆ ನಾವು ಬಿಲ್ ಫೋನ್ಪೇ ಮಾಡ್ಬಿಟ್ಟು ಬಂದ್ಬಿಡ್ತೀವಲ್ವ. ಈ ಥರದವ್ರ ಹತ್ರ ಒಂದು 5 ರೂಪಾಯಿಗೋಸ್ಕರ ಒದ್ದಾಡೋದು ಎಷ್ಟು ಸರಿ ಅಲ್ವಾ? ದೊಡ್ಡ ಮಾಲ್ಗೆ ಹೋದಾಗ ವಾದನೆ ಮಾಡಲ್ಲ. ಎಷ್ಟು ಬಿಲ್ ಆಗಿರುತ್ತೋ 10,000 15,000 ಎಷ್ಟು ಬಿಲ್ ಆಗಿರುತ್ತೋ ಅಷ್ಟು ಕೊಟ್ಬಿಟ್ಟು ಬರ್ತಾರೆ. ಆದರೆ ಈ ಥರದವ್ರ ಹತ್ರ 5 ರೂಪಾಯಿಗೆ 10 ರೂಪಾಯಿಗೋಸ್ಕರ ವಾದ ಮಾಡ್ತಾಯಿದ್ರು ಯಾರೋ ಒಬ್ಬರು. ಅವರು ರೋಡ್ ಸೈಡ್ ಇಟ್ಕೊಂಡು ದೊಡ್ಡ ಬಿಲ್ಡಿಂಗ್ ಕಟ್ಟೋಕ್ಕೋಸ್ಕರ, ಒಳ್ಳೆ ಬಿಸ್ನೆಸ್ ಮಾಡೋಕ್ಕೋಸ್ಕರ ಏನೂ ಮಾಡಲ್ಲ ಪಾಪ. ಹೊಟ್ಟೆ ಪಾಡಿಗಲ್ವ ಮಾಡೋದು. ಇನ್ನು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೂ ಸ್ವಲ್ಪ ಹೊತ್ತು ಕ್ಯೂ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದರೆ
ನೆಕ್ಸ್ಟ್ ಡೇ ನಾವು ಮಕ್ಕಳನ್ನ ಆಟ ಆಡೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದು. ಅವತ್ತು ನೈಟು ಓಡಾಡೋಕ್ಕಾಗಲಿಲ್ಲ. ಎರಡನೇ ದಿನ ಹೋಗಿದ್ದಿದ್ದು ಆಟ ಆಡಿದ್ಕೊಂಡ್ರು ಮಕ್ಕಳು. ತುಂಬ ಚೆನ್ನಾಗಿ ಆಟ ಆಡೋದು, ಎಂಜಾಯ್ ಮಾಡಿದ್ರು. ವಿಡಿಯೋ ಲಾಂಗ್ ಇದಂತೂ ಎಷ್ಟು ಡೇಂಜರಸ್ ಅಂದರೆ ಉಲ್ಟಾ ತಿರುಗುತ್ತೆ. ಒಬ್ಬರು ವ್ಯಕ್ತಿ ಕೂತಿದ್ರೆ ತಲೆ ಕೆಳಗಾಗಿ ಮೇಲೆ ಕಾಲಿರೋ ಥರ ತಿರುಗುತ್ತೆ. ಅದಕ್ಕೂ ಚಿನ್ನು ಹೋಗ್ತೀನಿ ಅಂತಂದ್ಲು. ಅವ್ರ ಪಪ್ಪ ಜೊತೇಲಿ ಹೋಗಲ್ಲ, ನಾನು ಹೋಗಲ್ಲ ಅನ್ನೋ ರೀಸನ್ಗೆ ಅವಳಲ್ಲಿ ಹೋಗಲಿಲ್ಲ ಅಷ್ಟೇ. ಮಕ್ಕಳು ಎಲ್ಲಿ ಬಿಟ್ಟರು ಆಡ್ತಾರೆ. ಆದರೆ ಅಲ್ಲಿ ನಿಂತ್ಕೊಂಡು ಉತ್ತರ ಕರ್ನಾಟಕದ ಕಡೆ ಜಾನಪದ ಕೇಳಬೇಕಾದ್ರೆ ಆ ಥ್ರಿಲ್ಲಿಂಗೇ ಬೇರೆ. ತುಂಬ ಚೆನ್ನಾಗಿತ್ತು. ತುಂಬ ಯಾರೂ ಮಿಸ್ ಮಾಡ್ಕೊಬೇಡಿ. ಹತ್ರದಲ್ಲಿ ಏನಾದರೂ ಜಾತ್ರೆ ಇತ್ತು ಅಂತ ಅಂದರೆ. ಇತ್ತೀಚೆಗಂತೂ ನಮ್ಮ ಸೈಡಂತೂ ಕಡಿಮೆನೇ ಆಗ್ಬಿಟ್ಟಿದೆ. ಬಿಲ್ಡಿಂಗ್ಗಳೆಲ್ಲ ಕಟ್ಕೊಂಡು ಜಾಗ ಇಲ್ಲ, ಆಟ ಆಡೋಕ್ಕೆ ಜನ ಓಡಾಡೋಕ್ಕೆ ಜಾಗ ಇಲ್ಲ ಅಂತ ಸ್ವಲ್ಪ ಕಡಿಮೆನೇ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಮುಂದೆ ಮುಂದೆ ಇನ್ನೂ ಕಡಿಮೆ ಆಗಿಬಿಡುತ್ತೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಮನೆಗೆ ಬಂದ್ವಿ. ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್. ತಿರುಗಿಸಿ ಆಟ ಆಡಿದ್ದೀನಿ, ಕೈ ಹಾಕೊಂಡು ಸುತ್ತಾಕೊಂಡ್ಬಿಟ್ಟು ಈ ಥರದ ಫ್ಲೈಟ್ ಇರಲ್ಲ.